ಬಿಗ್ ಬಾಸ್ ಎಲ್ರಿಗೂ ಚಾನ್ಸ್ ಕೊಟ್ಟಿದೆ, ಅದು ಸುಳ್ಳು ಸರ್. ಅದು ಸುಳ್ಳು. ಅಂತ ಸುಳ್ಳು ಕಟ್ಟಸತ್ಯನ ನಾವು ಒಪ್ಕೋಬೇಕಾಗಿದೆ ಈಗ. ಈ ರೀತಿಯಾಗಿ ನಡೀತಾ. ಸರ್ ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ಸರ್ ನಾನು ಶಿಕ್ಷಕ. ಶಿಕ್ಷಕರು ಅಂದ್ರೆ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ಇದು ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತಾ ಇದ್ದೀನಿ ಸರ್. ಈಗ ಬಿಗ್ ಬಾಸ್ ಅಲ್ಲಿ ಈಗ ಅಗ್ನಿ ಪರೀಕ್ಷೆ ಅಂತ ಸ್ಟಾರ್ಟ್ ಆಗೈತೆ. ಹೌದು ಸರ್. ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಏನ್ ಅನ್ನಿಸ್ತಾ ಇದೆ ಸರ್? ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಆಡ್ತಾ ಇರೋದಕ್ಕಿಂತ ಅವರು ಮಾತಾಡ್ತಕ್ಕಂಥವೇ ಆಗಿರಬಹುದು, ಅಲ್ಲಿ ನಡೀತಾ ಇರ್ತಕ್ಕಂಥ ರೀತಿ ನನಗಂತೂ ಅಷ್ಟೊಂದು ಸಭ್ಯತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಏನು ಚೆನ್ನಾಗಿ ಮಾತಾಡ್ತಿಲ್ಲ ಯಾರು. ಅಂದ್ರೆ ಅವರು ಎಲ್ರಿಗೂ ಚಾನ್ಸ್ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅಂತ ಕರೀತಾರೆ. ಆದರೆ ಅವ್ರು ತಗೊಂಡಿರೋದು ಟಿಕ್ ಟಾಕ್ ಮಾಡಿರೋರ್ನ ಅಥವಾ ರೀಲ್ಸ್ ಅಲ್ಲಿ ಫೇಮಸ್ ಆಗಿರೋರ್ನ ತಗೊಂಡಿದ್ದಾರೆ. ಅದನ್ನೇ ಸರ್ ನಾನು ಹೇಳ್ತೀನಿ. ಅಂದ್ರೆ ನೀವು ಸಾಮಾನ್ಯ ಜನ ಕೊಡ್ತೀರಿ ಅವಕಾಶ ಅನ್ನೋದನ್ನ ಬೇರೆಯವ್ರು ಕೊಟ್ಟಿದ್ದಾರೆ. ಹೌದು. ನಿಮ್ ಪ್ರಕಾರ ಯಾರು ಸಾಮಾನ್ಯ ಜನ ಇಲ್ಲ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಎಲ್ಲರೂ ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿರೋರನ್ನ ತಗೊಂಡಿರೋದು. ಅದು ಜನಸಾಮಾನ್ಯರಿಗೆ ಮಣ್ಣೆರಚೋ ಒಂದು ಕೆಲಸ ನಡೀತಿದೆ ವಿನಃ ಅದು ಜನಸಾಮಾನ್ಯರಿಗೆ ಅವಕಾಶ ಅಲ್ಲಂತೂ ಸಿಕ್ಕಿಲ್ಲ ಸರ್. ಹಂಗಾದ್ರೆ ನಿಮ್ ಪ್ರಕಾರ ಸಾಮಾನ್ಯ ಜನ ಅಂದ್ರೆ ಯಾವ ತರ ಜನ? ಸಾಮಾನ್ಯ ಜನ ಅಂದ್ರೆ ನಮ್ ತರ ಸರ್. ಆಸ್ ಎ ಟೀಚರ್, ಒಬ್ಬ ಟೀಚರಿಗೆ ಕೊಡ್ರಿ ಅಂದ್ರೆ ಅವ್ರು ಫೇಮಸ್ ಆಗಿರೋದಿಲ್ಲ ಅಂತರ್ನು ನೀವು ತರ್ರಿ. ತೆರೆ ಮೇರೆ ಹಿಂದೆ ಇರುವಂತ. ಹೌದು ಸರ್. ಓಕೆ, ಒಬ್ಬ ಅಡಿಗೆ ಭಟ್ಟ ಆಗಿರಬಹುದು, ಒಬ್ಬ ಬೇಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಬಹುದು. ಆ ರೀತಿ ವ್ಯಕ್ತಿಗಳನ್ನ ನೀವು ತರಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ನಾವು ಎಲ್ರಿಗೂ ಚಾನ್ಸ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಯಾವ ಚಾನ್ಸ್ ನೀವು ಕೊಟ್ಟಿದ್ದೀರಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಎಲ್ರಿಗೂ ಚಾನ್ಸ್ ಕೊಟ್ಟಿದೆ, ಅದು ಸುಳ್ಳು ಸರ್. ಅದು ಸುಳ್ಳು. ಅಂತ ಸುಳ್ಳು ಕಟ್ಟಸತ್ಯನ ನಾವು ಒಪ್ಕೋಬೇಕಾಗಿದೆ ಈಗ. ಈ ರೀತಿಯಾಗಿ ನಡೀತಾ ಇದೆ ಈಗ. ಅದ್ರಲ್ಲಿ ಈಗಿರೋರಲ್ಲಿ ನಿಮ್ಗೆ ಯಾರ ಆಟ ಚೆನ್ನಾಗಿದೆ ಅನ್ನಿಸ್ತು ಸರ್? ಆಟದಕ್ಕಿಂತ ನನಗೆ ಬೇಸರನೇ ತುಂಬಾ ಜಾಸ್ತಿ. ಅವಾಗಿಂದ ಬೇಸರ ಅಂತ ಇದ್ರೆ ಏನು ಆತರ ಬೇಸರ? ಯಾಕೆ ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಮಾಡಿದ್ರು. ಪ್ರೀವಿಯಸ್ ಎಲ್ಲ ಬಿಗ್ ಬಾಸ್ ನೋಡಿದ್ರಿ. ಆ ಪ್ರೀವಿಯಸ್ ಬಿಗ್ ಬಾಸ್ ಅಲ್ಲೂ ಜನಸಾಮಾನ್ಯರಿಗೆ ಅವ್ರೇನೋ ಜಾಸ್ತಿ ಅವಕಾಶ ಕೊಡ್ಲಿಲ್ಲ. ಈ ಸರಿನೂ ಅವ್ರು ಏನ್ ಮಾಡಿದ್ರು, ಅಗ್ನಿ ಪರೀಕ್ಷೆ ಅಂತ ಹೇಳಿ ಮಾಡಿದ್ರು. ಅಗ್ನಿ ಪರೀಕ್ಷೆ ಮೂಲಕ ಅವ್ರು ಕೊಟ್ಟಂತ ಟಾಸ್ಕ್ಗಳನ್ನ, ಅವ್ರು ಮಾತಾಡ್ತಕ್ಕಂಥ ರೀತಿ ವೇಗಳನ್ನ ನೋಡ್ತಾ ಹೋದ್ರೆ ಅದು ನಮಗೆ ಎಲ್ಲೋ ಒಂಥರ ಇರಿಟೇಟ್ ಆಗುವಂತಹ. ಚೆನ್ನಾಗಿದೆಯಲ್ಲ ಸರ್, ಅವ್ರವ್ರ ಮೊಬೈಲ್ ಅವ್ರ ಕೈಲೇ ಒಡ್ಸಾಕಿದ್ರು. ಅದು ನೋಡಿ ಸರ್, ಅದು ಮನುಷ್ಯನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ನಿಜ. ಹಾಗಂತ ಹೇಳಿ ಅದೆಲ್ಲ ದುಂದು ವೆಚ್ಚ ಅಂತ ನನ್ಗನಿಸ್ತಾ ಇದೆ. ದುಂದು ವೆಚ್ಚನೇ ತಾನೇ ಸರ್. ಒಂದೊಂದು ರೂಪಾಯಿಗೂ ನಾವು ಎಷ್ಟು ಕಷ್ಟ ಪಡ್ಬೇಕಾಗಿದೆ ಅಲ್ವಾ ಸರ್? ಈಗ ₹1 ನಾವು ಅಲ್ಲಿಂದ ಲಗ್ಗೇರಿಯಿಂದ ಇಲ್ಲಿಗೆ ನಡ್ಕೊಂಡು ಬರ್ಬೇಕು, ಆಟಕ್ಕೆ ಬರ್ಬೇಕು ಅಂತ ಹೇಳಿದ್ರೆ 60 ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಬರ್ತೀವಿ ಅಂದ್ರೆ ಆ ₹60 ಬೆಲೆ ಇದೆ. ಅಂದ್ರೆ ಸಾಮಾನ್ಯ ಜನಗಳು ಇಷ್ಟೊಂದು ಮಿಡಿತ ತುಡಿತ ಇರುತ್ತೆ ಅಂತಿರಲ್ಲ. ₹1 ಲೆಕ್ಕ ಮಾಡ್ತಾರೆ. ₹1 ಲೆಕ್ಕಾಚಾರ ಮಾಡ್ಬಿಟ್ಟೆ ಅಲ್ವಾ ಸರ್ ಜೀವನ ನಡೆಸ್ತಾ ಇರೋದು. ₹1 ದುಡಿಯೋದು ತುಂಬಾ ಕಷ್ಟ ಇದೆ ಸರ್. ಯಾರು ಹಾಗೆ ಕೊಡಲ್ಲ ಅಲ್ವಾ? ಮತ್ತೆ ಅದು ಓಕೆ, ಈ ತಲೆ ಎಲ್ಲ ಬೋಳಿಸ್ಕೊಳ್ಳೋದು, ಗಡ್ಡೆ ಎಲ್ಲ ಇದೆಲ್ಲ ಅತಿರೇಕ ಅಂತ ಹೇಳಿ ಕರೀತಾರೆ ಇದನ್ನ. ಇದು ಏನಕ್ಕೆ ಅಂತ ಹೇಳಿದ್ರೆ ಅವ್ನು ಮಾಡ್ತಾನೋ ಇಲ್ಲೋ ಅಂತ ಹೇಳಿ ಆ ತಲೆಯನ್ನು ಬೋಳಿಸ್ಕೊಳ್ಳೋದು ಎಲ್ರು ಬೋಳಿಸ್ಕೊಳ್ತಾರೆ ಸರ್. ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ. ಅಯ್ಯಪ್ಪ, ನೀವೆಲ್ಲ ಉಪೇಂದ್ರ ತರ ಹೇಳ್ತಾ ಸರ್. ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ. ತಲೆ ಬೋಳಿಸ್ಕೊಳ್ಳೋದು ಬೇಡ, ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ. ಏನ್ ಸರ್ ಇದು? ನಡೀತಕ್ಕಂಥ ವೇನೇ ಸರಿ ಇಲ್ಲ. ನನಗನ್ಸಿದ ಮಟ್ಟಿಗೆ ವೇ ಸರಿ ಇಲ್ಲ ಸರ್. ಅಂದ್ರೆ ನಿಮ್ ಪ್ರಕಾರ ಯಾವ ತರ ಗೇಮ್ಗಳು ಮಾಡ್ಬೇಕು ಅನ್ಸುತ್ತೆ ಸರ್? ಇಷ್ಟ ಆಗ್ಬೇಕು ಅಂದ್ರೆ ಇಲ್ಲ ಸರ್, ಮಾಡ್ಬೇಕು. ಯಾವ ರೀತಿಯಾಗಿ ಮಾಡ್ಬೇಕು, ಅದಕ್ಕೊಂದ್ ಕರೆ ಕಾನ್ಸೆಪ್ಟ್ ಇರ್ಬೇಕು. ಜನ ಮೆಚ್ಚಂಗಿರ್ಬೇಕು ಸರ್. ನೋಡಿದ್ರು ಬಿಗ್ ಬಾಸ್ ನೋಡಿದ್ರು ತುಂಬಾ ಚೆನ್ನಾಗಿತ್ತಪ್ಪ ಈ ಸರಿ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಇರ್ಬೇಕು. ಆಟವಾಗಿ ಆಟ ಆಡ್ಬೇಕು. ಇದು ನಿಮಗ್ ಮಾತ್ರ ಬೇಸರ ಆಗ್ತಿದೆ ಅಥವಾ ಜನಸಾಮಾನ್ಯರು ಬೇಸರ? ನನಗೊಬ್ಬನಿಗೆ ಅಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಮೇತ ಇದೇ ಮಾತಾಡೋದು. ಬಿಗ್ ಬಾಸ್ ಈ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ತಮ್ಮ ವೈಯಕ್ತಿಕವಾಗಿ ನಾವು ಅಭಿಪ್ರಾಯವನ್ನು ವ್ಯಕ್ತ. ಅಲ್ಲ, ಇದು ಬಿಗ್ ಬಾಸ್ ಅಲ್ಲ, ಇದು ಸಾಮಾನ್ಯ ಜನರಿಗೆ ಅಗ್ನಿ ಪರೀಕ್ಷೆ. ಇನ್ನು ಬಿಗ್ ಬಾಸ್ ಶುರುವಾಗಿಲ್ಲ. ನಿಜ ಸರ್. ಬಿಗ್ ಬಾಸ್ ಸುದೀಪ್ ಸರ್ ಬಂದ್ಮೇಲೆ ಶುರುವಾಗುತ್ತೆ. ಹೌದು. ಅಂದ್ರೆ ನಿಮ್ಗೆ ಈಗಲೇ ಬೇಸರ ಆಗ್ಬಿಟ್ಟಿದೆ? ನಿಜವಾಗ್ಲು ಸರ್, ನಿಜವಾಗ್ಲು. ಅಂದ್ರೆ ಈ ನೀವು ಅಕಸ್ಮಾತ್ ನಿಮ್ಗೂ ಕೊಟ್ಟವೇನ ಅವಕಾಶ ಬಂದ್ರೆ ಹೋಗ್ತೀರಾ ಸರ್? ಇಲ್ಲ ಸರ್, ಖಂಡಿತವಾಗ್ಲೂ ಬೇಡ. ನನಗೆ ಎಲ್ಲರೂ ಕೇಳ್ತಾರೆ, ನೀವ್ ಯಾಕೆ ಇಲ್ಲ ಸರ್? ಖಂಡಿತವಾಗ್ಲೂ ಬೇಡ. ನನಗೇನಾದ್ರೂ ಆ ತರ ಅವಕಾಶ ಕೊಟ್ರೆ ಬೇಡ ಸರ್. ಬೇಡ. ಏನ್ ಕಾರಣಕ್ಕೆ ಬೇಡ ಅನ್ಸುತ್ತೆ? ಇಲ್ಲ ಸರ್, ಬೇಡ. ನನಗೆ ಆ ತರ ವ್ಯಕ್ತಿತ್ವ ಜೊತೆ ಆಟ ಆಡ್ಲಿ. ನನ್ನ ಆ ರೀತಿಯಾಗಿ ಅಗ್ನಿ ಪರೀಕ್ಷೆ ಅಂತೆ, ತಲೆ ಬೋಳ್ಸ್ಕೊಳ್ಳೋದಂತೆ, ತನ್ನನ್ನು ತಾನು ಮಾರ್ಕೊಳ್ಳೋವಂತಹ ಒಂದು ಲೆವೆಲ್ಗೆ ಹೋಗ್ಬಾರ್ದು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನನಗೆ ಇಷ್ಟ ಇಲ್ಲ. ಆಮೇಲೆ ತಿನ್ನೋದೆಲ್ಲ ಐಟಮ್ದೆಲ್ಲ ಕೊಟ್ಟು ಮಾಡಿದ್ರು, ಅದ್ರಲ್ಲೆಲ್ಲ ವಾಂತಿ ಬರೋವರೆಗೂ ತಿಂದ್ರು ನೋಡಿ ಸರ್. ಅದು ಒಂಥರ ಕೆಟ್ಟದಾಗಿ, ಅದು ಚೆನ್ನಾಗಿಲ್ಲ ಅನ್ಸುತ್ತೆ. ಇಲ್ಲ ಸರ್, ಇಲ್ಲ. ಅದು ಇನ್ನೂ ಸುಮಾರು ಗೇಮ್ಗಳೆಲ್ಲ ನೋಡ್ತಾ ಇರ್ತೀರಾ ನೀವು? ಒಟ್ಟಿನಲ್ಲಿ ಸುಮಾರು ಗೇಮ್ಗಳನ್ನ ನೋಡಿದೆ. ಅವ್ರು ಕೊಟ್ಟಂತ ಟಾಸ್ಕ್ಗಳು ನನಗಂತೂ ಇಷ್ಟ ಆಗ್ಲಿಲ್ಲ. ಕೊಡ್ಲಿ ಟಾಸ್ಕ್ ಅನ್ನ
ಆದರೆ ಕೊಡ್ತಕ್ಕಂಥ ಟಾಸ್ಕು ಒಂದು ಮಿತಿ ಇರಬೇಕು ಸರ್. ಮಿತಿಯನ್ನ ಅದು ಆ ರೇಖೆಯನ್ನ ದಾಟ್ತು ಅಂತ ಹೇಳಿದ್ರೆ ಅದು ಸರಿ ಅನ್ಸಲ್ಲ. ಸರ್ ಅವ್ರ ಪ್ರಕಾರ ಮಿತಿ ಮೀರಬಾರ್ದು ಅಂತ ನೀವ್ ಹೇಳ್ತೀರಾ. ಹೌದು. ಆ ಮಿತಿ ಮೀರಿದಾಗ್ಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿಜವಾದದ್ದು ಹೊರಗಡೆ ಬರೋದು ಅಂತ ಅವ್ರು ಅಲ್ಲ ಸರ್, ಅದು ಒಂದೇನ ವೇ ಇರೋದು. ವೇ ಒಂದೇ, ಆ ಒಂದೇನ ವೇ ಇರೋದು. ತುಂಬಾ ವೇ ಇದೆ ಅಲ್ವಾ? ತುಂಬಾ ವೇ ಇದಾವೆ. ಬೇರೆ ಬೇರೆ ರೀತಿಯಲ್ಲಿ ಕೊಡ್ಲಿ. ಬೇರೆ ಅಂದ್ರೆ ಈಗ ನೀವಂದ್ರೆ ಗ್ರಾಮೀಣ ಶೈಲಿ ಟೈಪ್ ಬೇಕು ಅಂತೀರಾ? ಯಾವ ತರ? ಹೌದು ಸರ್, ಗ್ರಾಮೀಣ ಶೈಲಿ ಟೈಪ್ ಆಗ್ಬೇಕು. ಗ್ರಾಮೀಣ ಶೈಲಿ ಹೊಲ ಉಳಿಸೋಣ, ಹೊಲ ಉಳಿಸಿ ನಾಟಿ ಹಚ್ಚೋಣ. ನೋಡಿ, ಇದಕ್ಕೆ ಮೇಷ್ಟ್ರು ಅನ್ನೋದು. ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಕಣ್ಮರೆ ಆಗ್ತಾ ಇದೆಯೋ ಅಂತ ಕೊಟ್ಟಾಗ ಇನ್ನೂ ಜೀವಂತ ಉಳ್ಕೊಂಡಂಗೆ ಆಗುತ್ತೆ. ಖಂಡಿತ. ಥ್ಯಾಂಕ್ ಯು ಸರ್. ಅಂದ್ರೆ ಹಳ್ಳಿಗ ಸೊಗಡಲ್ಲಿ ಏನ್ ಮಾಡ್ತಾರೆ ಆ ತರದ್ದು. ಹೌದು ಸರ್, ಹೊಲ ಉಳಿಸೋದಾಗಿರ್ಬೋದು, ನೇಗ್ಲನ್ನ ಅವ್ರಿಗೂ ಉಳುಮೆ ಮಾಡ್ಲಿಕ್ಕೆ ಕೊಡೋಣ, ಬೀಜ ಬಿತ್ತಲಿಕ್ಕೆ ಕೊಡೋಣ. ಉಳುಮೆನೇ ನೋಡಿರೋಲ್ಲ, ನೇಗ್ಲನ್ನ ನೋಡಿರಲ್ಲ, ಅಕ್ಕಿ ಹೇಗ್ ಬರುತ್ತೆ ಅಂತಾನೆ ಗೊತ್ತಿರಲ್ಲ ಕೆಲವ್ರಿಗೆ. ಹೌದು ಸರ್, ಖಂಡಿತ ಸರ್. ಅಮ್ಕು ಡುಮ್ಕು ಮಂಜ ಅಂತವರೆಲ್ಲ ಬಂದಿದ್ರಲ್ಲ, ಅವ್ರ ಕೆಲವರು ಏನು ಇಲ್ಲ ಸರ್, ಯಾ ಅಮ್ಕುನು ಇಲ್ಲ, ಯಾ ಡುಮ್ಕುನು ಇಲ್ಲ. ನೋಡಿ ಸರ್, ಅವ್ರು ನೋಡಿ ಸರ್, ನೀವು ಅವರ ವೇಷಭೂಷಣಗಳು, ಅವ್ರ ವ್ಯಕ್ತಿತ್ವ ಮತ್ತೆ ವೇಷಭೂಷಣಗಳನ್ನ ನೋಡಿ ನೀವು ಒಂಚೂರು. ಯಾವ ಅಮ್ಕುನೋ ಯಾವ ಡುಮ್ಕುನೋ ಖಂಡಿತವಾಗ್ಲೂ ನನಗಂತೂ ಒಂಥರ ಫನ್ ಆಗ್ಬಿಟ್ಟಿದೆ ಅದು. ನಿಮಗೆ ಬೇಜಾರಾಗ್ತಿದೆ ಆದ್ರೆ ಕೆಲವ್ರಿಗೆ ಹಿಂದಗಡೆ ನಿಂತಿರೋರಿಗೆ ನಗ್ತಿದ್ದಾರೆ, ಅಮುಕು ಡುಮುಕು ಹೊಂಟೋದ್ನ ಅಂತ. ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತಲ್ಲ. ಈಗ ಗಂಗಕ್ಕ ಅವರು ಒಂದ್ ರೀತಿ ಅವ್ರ ತನವನ್ನೆಲ್ಲ ಬಿಟ್ಟು ಮಾಡ್ತಿದ್ರು, ಅವ್ರನ್ನು ಕೂಡ ರಿಜೆಕ್ಟ್ ಆಗೋದ್ರು. ಬೇಸರ ಆಯ್ತಾ? ಹೌದು. ಗಂಗಾ ಅವರು ತುಂಬಾ ಪ್ರಯತ್ನ ಪಟ್ರು. ಅವ್ರು ಇರ್ಬೇಕು ಅನ್ನಿಸ್ತಿತ್ತು, ನನಗೇನೋ ಇರ್ಬೇಕು ಅನಿಸ್ತು ಗಂಗಾ ಅವರು. ಯಾಕೆಂದ್ರೆ ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರ ಬ್ಯಾಕ್ ಗ್ರೌಂಡ್ ನೋಡ್ಕೊ ಬಂದ್ರೆ ನಾವು ಚಾನ್ಸ್ ಕೊಡ್ಬೋದಾಗಿತ್ತು. ಯಾಕಂತಂದ್ರೆ ಇಲ್ಲಿ ಎಲ್ರಿಗೂ ಚಾನ್ಸ್ ಸಿಗ್ಬೇಕಲ್ವಾ ಸರ್. ಆಮೇಲೆ ಅವ್ರಿಗೆ ಕೇರ್ ಮಾಡ್ದೇನೆ ಅದು ಪರೀಕ್ಷೆನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಕರೆಕ್ಟ್ ಸರ್. ಹೌದು. ಅಂದ್ರೆ ಇಲ್ಲಿ ಯಾರಿಗೆ ಯಾವ ತರ ಅವಕಾಶ ಕೊಡ್ತಾವ್ರೆ ಅನ್ನೋದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಒಬ್ಬೊಬ್ರಿಗೂ ಒಂದೊಂಥರ ವಿಚಿತ್ರ ಟಾಸ್ಕ್ ಕೊಡ್ತಾ ಇದ್ದಾರೆ. ನನಗೂ ಒಂಥರ ಬೇಸರನೇ. ಎಲ್ರಿಗೂ ಒಂದೇ ತರ ಟಾಸ್ಕ್ ಏನಿಲ್ಲ, ಇಲ್ಲಿ ವಿಚಿತ್ರ ಟಾಸ್ಕ್ಗಳಿದಾವೆ. ಆಮೇಲೆ ಕೆಲವ್ರು ತುಂಬಾ ಜನ ಎಂಜಾಯ್ ಮಾಡ್ತಾರೆ. ನೀವು ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಕೆಲವ್ರನ್ನ ಇಬ್ರು ಡ್ರಮ್ ಒಳಗಡೆ ಐಸ್ ನೀರೊಳಗಡೆ ಕೂರಿಸಿದ್ರು 22 ನಿಮಿಷ. ಅದು ಏನು ಅನಿಸ್ಲಿಲ್ಲ ನಿಮ್ಗೆ? ಏನು ಇಲ್ಲ ಸರ್, ಇಲ್ಲ. ಐಸ್ ನೀರ್ದು ನೋಡ್ಲಿಲ್ಲ ನೀವು? ನೋಡಿದೆ. ಇದು ಜಡ್ಜ್ಗಳು ಇವ್ರು ಇರೋದು ಸರಿ ಇದೆಯಾ? ಬಂದಿರೋರು ಬೇರೆಯವ್ರು ಬರ್ಬೇಕಾಗಿತ್ತು ಸರ್. ಜಡ್ಜ್ ಬೇರೆ ಬರ್ಬೇಕಾಗಿತ್ತು. ಜಡ್ಜಸ್ ಅವ್ರು ಯಾಕೆ ಅಂದ್ರೆ ಅವರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಓಕೆನಾ? ಅವ್ರ ಕಂಟೆಸ್ಟೆಂಟ್ಸ್ ಅನ್ನೇ ಅವ್ರನ್ನ ಕೂರಿಸಿದಾಗ ಅವರು ತಾವು ಹೋದಾಗ ಅವ್ರಿಗೇನಾಗಿರುತ್ತೆ ಅನ್ನೋದನ್ನ ಮರೆತು ಬಿಟ್ಟು ಈಗ ಬಂದಿರೋರ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಅಲ್ಲ ಸರ್, ಬಿಗ್ ಬಾಸ್ಗೆ ಅದ್ರ ಬಗ್ಗೆ ಆಟ ಅದರದ ಆಯಾಮಗಳು ಗೊತ್ತಿರೋರ್ನೇ ತಾನೇ ಜಡ್ಜ್ ಆಗಿ ತಗೋಬೇಕು. ಹೌದು, ನಾನು ಕೇಳ್ತಾ ಇರೋದು. ನಿಮ್ ಪ್ರಕಾರ ಬೇರೆ ಎಂತವ್ರು ತಗೋಬೇಕಾಗಿತ್ತು? ಬಿಗ್ ಬಾಸ್ಗೆ ಅದಕ್ಕೆ ರೂಲ್ಸ್ ಅಂಡ್ ಇದನ್ನ ಹಾಕ್ಬಿಟ್ಟು ಅದಕ್ಕೂ ಒಬ್ಬ ವ್ಯಕ್ತಿಗಳನ್ನ ಅವರೇ ಆರಿಸ್ಕೋಬಹುದಾಗಿತ್ತು. ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಾಗಿತ್ತು. ಈಗ ಗಿಲ್ಲಿನ ಇದು ಜಡ್ಜಾಗಿ ಕರಿಬೇಕಿತ್ತು ಅಂತ ಕೆಲವರು ಹೇಳ್ತಾರೆ. ಹೌದಾ? ಬೇಕಿತ್ತ? ಕರಿಬೋದಾಗಿತ್ತಲ್ಲ, ಅವನನ್ನು ಕರಿಬೋದಾಗಿತ್ತು. ಗಿಲ್ಲಿ ಬೇಕಿತ್ತು ಅಂತ ನಿಮ್ಗೂ ಅನ್ಸುತ್ತೆ? ಹೌದು ಸರ್, ಹೌದು. ಒಳ್ಳೆ ಕಂಟೆಸ್ಟೆಂಟ್. ಅಲ್ಲ, ಗಿಲ್ಲಿನ ಮುಂದಿನ ದಿನಗಳಲ್ಲಿ ಕರಿಬೋದೆಲ್ಲ ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಹೌದು, ಕರೀಲಿ ಸರ್. ಗಿಲ್ಲಿ ಬೇಕು ಅನ್ಸುತ್ತೆ. ಹೌದು ಸರ್, ಗಿಲ್ಲಿ ಒಳ್ಳೆ. ನಿಮ್ಗೆ ಯಾವ ಸೀಸನ್ ತುಂಬಾ ಇಷ್ಟ ಆಗಿತ್ತು? ಪ್ರೀವಿಯಸ್ ಸರ್. 12. ಹೌದು. 11 ಅಷ್ಟೊಂದು ನಾನು ನೋಡಿಲ್ಲ. 12 ಪ್ರೀವಿಯಸ್ ಸೀಸನ್ ತುಂಬಾ ಚೆನ್ನಾಗಿತ್ತು ಅಂತ. ಎಲ್ಲಿ ಸರ್ ಗಿಲ್ಲಿ ತರದವ್ರನ್ನೇ ಎಲ್ಲಾ ಸೀಸನ್ ಎಲ್ಲಿಂದ ಕರ್ಕೊಬರ್ಕಾದ್ದು ಸರ್? ನಿಮ್ ಪ್ರಕಾರ ಆಗಲ್ಲ. ಬಟ್ ಆಟ ಆಡ್ಬೇಕು ಸರ್, ಚೆನ್ನಾಗಿ ಆಟ ಆಡ, ಅದನ್ನ ನಾವು ಅಕ್ಸೆಪ್ಟ್. ಆಯ್ತು ಸರ್, ಆಯ್ತು. ಮುಂದಿನ ದಿನಗಳಲ್ಲಿ ನಿಮ್ಮಂಥವರ ಒಂದು ಇದನ್ನು ಕೂಡ ಬಿಗ್ ಬಾಸ್ ಪರಿಗಣಿಸುತ್ತೆ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಸರ್.